ಡಿಯರ್ ಫ್ರೆಂಡ್ಸ್, ಇಂದು ಗುರುವಾರ ಆಗಸ್ಟ್ 20, 2026 ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಮಹತ್ವದ ಆರ್ಟಿಕಲ್ ಬಂದಿದೆ. ಮುಂಬರುವಂಥ VAO, PDO, FDA, SDA, KS ಎಲ್ಲ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ. ಸಾಮಾಜಿಕ ನ್ಯಾಯ ಶಬರಿ ನಿರೀಕ್ಷೆ ಅಂದರೆ ನೋಡಿ, ಎಲ್ಲರಿಗೂ ಕೂಡ ನ್ಯಾಯ ದೊರಿಬೇಕು ಅನ್ನೋದು ಭಾರತ ಸಂವಿಧಾನದ ಆಶಯ ಆಗೈತಿ. ಆ್ಯಂಡ್ ಆದ್ದರಿಂದನೇ OBC ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ನೋಡಿ, ನಿಮಗೆ ಸ್ಟೋರಿ ಹೇಳಬೇಕು ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಮೂಲ ಸಂವಿಧಾನದಲ್ಲಿ SC ST ಅವರಿಗೆ ಮಾತ್ರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲಾಗಿತ್ತು. ಆದರೆ ಭಾರತದೊಳಗೈತ್ಲ ಈ ಒಂದು ಹಿಂದುಳಿದ ಆಯೋಗಗಳನ್ನು ರಚನೆ ಮಾಡ್ತಾ 1990ರಲ್ಲಿ ಮಂಡಲ್ ಆಯೋಗ ತನ್ನ ವರದಿಯನ್ನು ಕೊಡ್ತೈತಿ. ಭಾರತದ 52% ಜನಸಂಖ್ಯೆ ಈ ಒಂದು OBC ಕ್ಯಾಟಗರಿಯೊಳಗೆ ಬರ್ತಾರೆ. ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದೊಳಗೆ OBC ಸಮುದಾಯದಲ್ಲಿ ಹಿಂದುಳಿದವರಿದ್ದಾರೆ, ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿತು. ಇದರ ಪ್ರಕಾರ 1992 ಭಾರತದಲ್ಲಿ 27% ಮೀಸಲಾತಿಯನ್ನು OBC ಅವ್ರಿಗೆ ಕೊಡ್ತು. ಆ್ಯಂಡ್ ವೆರಿ ಫೇಮಸ್ ಪ್ರಕರಣ ಇಂದಿರಾ ಸಹಾನಿ ಪ್ರಕರಣ 1992. ಆ್ಯಂಡ್ ಭಾರತದ ಒಕ್ಕೂಟ ಪ್ರಕರಣ OBC ಮೀಸಲಾತಿ ಇತಿಹಾಸದಲ್ಲೇ ಮಹತ್ವದ ತೀರ್ಪಾಗಿತ್ತು. ಭಾಳ ಎಕ್ಸಾಮ್ನಾಗ ಕೇಳ್ಯಾರ. ಇಂದಿರಾ ಸಹಾನಿ ಪ್ರಕರಣದೊಳಗೇನೆ ಸುಪ್ರೀಂ ಕೋರ್ಟ್ ಹೇಳ್ತು OBC ಅವರಿಗೆ 27% ಮೀಸಲಾತಿನೂ ಕೊಡಬೇಕು, ಆಮೇಲೆ ಮೀಸಲಾತಿ ಯಾವುದೇ ಕಾರಣಕ್ಕೂ 50% ಮೀರಬಾರ್ದು ಅಂತ ಕೂಡ ಹೇಳ್ತು. ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಂದು ಪ್ರಮುಖ ಅಂಶವನ್ನು ಒತ್ತಿ ಹೇಳಿತ್ತು. ಏನಂದ್ರೆ, ಹಿಂದುಳಿದ ವರ್ಗದೊಳಗೆ ಐತ್ಲ ಈಗ OBC ಕೊಡ್ತಿರಲ್ಲ, ಅದರೊಳಗೆ ಏಕರೂಪದ ಸಮುದಾಯಗಳಲ್ಲ, ಅವುಗಳೊಳಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಭಿನ್ನ ಹಂತಗಳಿವೆ. ಆದ್ದರಿಂದ ಮೀಸಲಾತಿ ಲಾಭವು ಕೇವಲ ಕೆಲವೇ ಸಮುದಾಯಗಳಿಗೆ ಸೀಮಿತವಾದರೆ ಸಂವಿಧಾನದ ಸಾಮಾಜಿಕ ನ್ಯಾಯದ ಆಶಯ ವಿಫಲವಾಗ್ತದೆ ಅಂತ ಕೂಡ ಕೋರ್ಟ್ ಹೇಳ್ತಾರೆ. ಓಕೆ, ಇದರಿಂದ ಈ ಒಂದು ಸಮಸ್ಯೆಯನ್ನು ಹೊರಗೆ ಬರಲಿಕ್ಕೆ ಭಾರತ ಸರ್ಕಾರ ಐತ್ಲ ರೋಹಿಣಿ ಆಯೋಗ ಅಂಥೇಳಿ 2017 ಅಪಾಯಿಂಟ್ ಮಾಡ್ತು. OBC ಸಮುದಾಯದೊಳಗಿನ ಅಸಮಾನತೆಯನ್ನು ಗುರುತಿಸುವ ಉದ್ದೇಶದಿಂದ ಈ ರೋಹಿಣಿ ಆಯೋಗವನ್ನು ಇದು ಒತ್ತಿ ಹೇಳಿದ್ದನ್ನು ನಾವು ನೋಡ್ಬೋದು ಗೈಸ್. ಆದರೆ ರೋಹಿಣಿ ಆಯೋಗ OBC ಸಮುದಾಯ ಒಳಗಿನ ಅಸಮಾನತೆಯನ್ನು ಹೇಳ್ತು, ಅಧ್ಯಯನವನ್ನು ಮಾಡ್ತು, ಮತ್ತಿದು ವರದಿಯನ್ನು ಕೊಡ್ತು. ಆದರೆ ಪ್ರಾಬ್ಲಮ್ ಏನಾಗ್ತಾಯಿದೆ ಭಾರತದೊಳಗೆ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಓಕೆ, ವರದಿಯನ್ನು ತಗೋತಾರೆ, ಆದರೆ ಸರ್ಕಾರಗಳು ಅದನ್ನು ಜಾರಿಗೆ ತರ್ತಾ ಇಲ್ಲ. ನಿಮಗೆ ಉದಾಹರಣೆಯಾಗಿ ನೋಡಬೇಕು ಅಂದರೆ ಕರ್ನಾಟಕದಲ್ಲೇ ನೋಡಿ ಈ ಪರಿಸ್ಥಿತಿ. ಈ ಒಂದು OBCಗಳಿಗೆ ಐತ್ಲ ರಾಜಕೀಯ ಮೀಸಲಾತಿ ನೀಡೋನು ಪಂಚಾಯಿತಿ ಒಳಗೆ OBC ಅವರಿಗೆ ಮೀಸಲಾತಿ ನೀಡುವಂಥ ಉದ್ದೇಶದಿಂದನೇ ನೋಡಿ. SC ST ಮಹಿಳೆಯರಿಗೆ ಮೀಸಲಾತಿ ಐತಿ ಪಂಚಾಯಿತಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ, ಆದರೂ OBC ಅವ್ರಿಗೆ ಇರಲಿಲ್ಲ. ಇವ್ರಿಗೆ ಮೀಸಲಾತಿ ನೀಡಬೇಕು ಅಂತಲೇ ನ್ಯಾಯಮೂರ್ತಿ K ಭಕ್ತವತ್ಸಲ್ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಇದು ಈವನ್ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕು ಅಂತ ಕೂಡ ಈ ವರದಿ ಹೇಳೈತಿ. ಆದರೆ ಈ ಶಿಫಾರಸುಗಳನ್ನ ಜಾರಿಗೆ ತಂದಿಲ್ಲ. ಆಮೇಲೆ ಮಧುಸೂದನ್ ನಾಯಕ್ ವರದಿಯು ಕರ್ನಾಟಕದ ವಿವಿಧ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಮಹತ್ವದ ಮಾಹಿತಿಯನ್ನು ಒದಗಿಸೈತಿ. ಬಹುತೇಕ ಈ ಮಾಹಿತಿಯನ್ನು ಹೊರಗೆ ಬಿಟ್ಟಿಲ್ಲ. ಆಮೇಲೆ ಹಲವಾರು ಪ್ರಕರಣದಲ್ಲಿ K ಕೃಷ್ಣಮೂರ್ತಿ ವರ್ಸಸ್ ಭಾರತ ಒಕ್ಕೂಟ 2010, ವಿಕಾಸ್ ಕಿಶನ್ ರಾವ್ ಗವಾಲಿ ವರ್ಸಸ್ ಮಹಾರಾಷ್ಟ್ರ 2021 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳೈತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರ್ಯಾರು PDO ಓದೋರಿದ್ರಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, OBC ಮೀಸಲಾತಿಗೆ ಸಂಬಂಧಿಸಿದಂತೆ ಟ್ರಿಪಲ್ ಟೆಸ್ಟ್ ತತ್ವವನ್ನು ರೂಪಿಸಿ ಅದರ ಪ್ರಕಾರ ಈ ಪ್ರತ್ಯೇಕ ಆಯೋಗವನ್ನು ರಚಿಸಬೇಕು ಅಂತ ಕೂಡ ಹೇಳ್ಯಾರ. ಹಿಂಗೆ ರಾಜ್ಯ ಆಯೋಗ ರಚನೆ ಮಾಡೈತಿ, ಕೇಂದ್ರದೊಳಗೆ ಮಾಡೈತಿ, ಲಾಭ ನಷ್ಟಗಳನ್ನ ನೋಡೈತಿ, ಎಲ್ಲ ನೋಡಿದರೂ ಕೂಡ ಇದನ್ನು ಜಾರಿಗೆ ತರ್ತಾ ಇಲ್ಲ. ಆಮೇಲೆ 102ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಭಾರತ ಸಂವಿಧಾನಕ್ಕೆ ಆರ್ಟಿಕಲ್ 338B ಆ್ಯಡ್ ಮಾಡಿ OBC ಕಮಿಷನ್ನು ಕೂಡ ಅಪಾಯಿಂಟ್ ಮಾಡೈತಿ. ಓಕೆ, ಯಾವ ಕಮಿಷನ್ಗಳು ಯಾವಾಗ ಅಪಾಯಿಂಟ್ ಮಾಡ್ಯಾರ, ಆಮೇಲೆ ಅವರು ಮುಖ್ಯ ಉದ್ದೇಶ ಏನು, ದಿಸ್ ಇನ್ಫಾರ್ಮೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇದ್ರ PDF ಬೇಕಾದವರು $229 ಆಗುತ್ತೆ 7 ಮಂತಿಂದು. ಆ್ಯಂಡ್ ಈ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು 7892086178. Okay, thank you so much. Only message in WhatsApp. Thank you.